ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ನಾನು ನಮ್ಮ ಮನೆಯೊಳಗೆ ಮಾಡುವಂತಹ ಹೀರೆಕಾಯಿ ಎಣ್ಗಾಯಿ ಪಲ್ಯ ತೋರಿಸ್ತೇನೆ. ನೋಡಿರಿ ಎಷ್ಟು ಫ್ರೆಶ್ ಆಗ್ಯಾವು. ಫ್ರೆಶ್ ಹೀರೆಕಾಯಿ ಇರಬೇಕು, ಎಳೀವು ಇರಬೇಕು, ಬೀಜ ಆಗಿರಬಾರ್ದು. ಈಗ ನಾವು ತೋರಿಸಿದ್ನಲ್ಲ ಆ ಥರ ಇರಬೇಕು, ಎಳೀವು ಇರಬೇಕು, ಬೀಜ ಆಗಿರಬಾರ್ದು, ಫ್ರೆಶನ್ನು ಇರಬೇಕು ಹೀರೆಕಾಯಿ. ಇವನ್ನೀಗ ನಾನು ಮೇಲಿನ ಸಿಪ್ಪಿ ತೆಗೆದು ಹೋಳುಗಳನ್ನು ಮಾಡಿ ಅದನ್ನು ಸ್ಟಫಿಂಗಿಗೆ ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ಒಗ್ಗರಣೆ ಹಾಕನ್ ಬರ್ರಿ. 2 ಟೇಬಲ್ ಸ್ಪೂನ್ ಎಣ್ಣೆ. ಈ ಎಣ್ಣೆಗಾಯಿ ಅಂತ ಬಂದ ತಕ್ಷಣ ಹಾಗಲಕಾಯಿ ಆಗಲಿ, ಬದ್ನೆಕಾಯಿ ಆಗಲಿ, ಆಮೇಲೆ ಸೌತೆಕಾಯಿ ಆಗಲಿ, ಹೀರೆಕಾಯಿ ಆಗಲಿ, ದೊಣ್ಣೆ ಮೆಣಸಿನ್ಕಾಯಿ ಆಗಲಿ, ಇದಕ್ಕೆ ಎಣ್ಣೆ ಈರುಳ್ಳಿ ಜಾಸ್ತಿ ಬೇಕು. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟಪಟ ಅಂದಿಂದ 2 ಮೀಡಿಯಮ್ ಸೈಜು ದೊಡ್ಡ ಈರುಳ್ಳಿ, 2 ದೊಡ್ಡ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡೀನಿ. ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಹೆಚ್ಕೋರಿ. ನೋಡಿರಿ, ಇದು ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಬಾಡಿಸ್ಕೋಬೇಕು, ಬೇಯಬೇಕಿದು ಈರುಳ್ಳಿ. ಈ ಎಣ್ಗಾಯಿ ಪಲ್ಯದಾಗ ಭಾಳ ಥರ ಮಾಡ್ತೀವಿ. ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ತೀವಿ, ಒಣ ಖಾರ ಪುಡಿ ಹಾಕಿ ಮಾಡ್ತೀವಿ, ಬೇರೆ ಬೇರೆ ಮಸಾಲ ಹಾಕ್ತೀವಿ, ಇಲ್ಲಾಂದ್ರೆ ಬರೀ ಗುರಳ್ ಪುಡಿ ಉಪ್ಪು ಖಾರ ಹಾಕಿ ಮಾಡ್ತೀವಿ. ಇಲ್ಲಿ ನೋಡಿರಿ, ನಾನು 1 ಟೊಮೆಟೊ ಹಾಕೀನಿ, ಹಣ್ಣು ಟೊಮೆಟೊ. ಹುಣಸೆ ಹಣ್ಣು ಬೆಲ್ಲ ಹಾಕ್ತೀವಿ, ಇಲ್ಲಿ ನಾನು ಟೊಮೆಟೊ ಹಾಕೀನಿ. ಮತ್ತು ಬದ್ನೆಕಾಯಿ ದೊಣ್ಣೆ ಮೆಣಸಿನ್ಕಾಯಿ ಹುಣಸೆ ಹಣ್ಣು ಹಾಕಲೇಬೇಕು. ಹೀರೆಕಾಯಿಗೆ ನಡಿತೈತಿ, ಹುಣಸೆ ಹಣ್ಣಾರ ಹಾಕ್ರಿ, ಟೊಮೆಟೊ ಹಾಕ್ರಿ ನಡಿತೈತಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ. ನಮಗೆ ಉಪ್ಪು ಖಾರ ನಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೋಬೇಕು. ಉಪ್ಪು, ಖಾರ, ಅರಿಶಿನ ಪುಡಿ, ಇದು ಸ್ಟಫಿಂಗಿಗಾಗಿ ಒಗ್ಗರಣೆ ಚೆಂದಾಗಿ ಬೇಯಬೇಕಿದು ಸ್ಮೂತಾಗಿ. ನೋಡಿರಿ, ಮಸಾಲ ಪುಡಿ ಮನೆಯೊಳಗೆ ಮಾಡಿದಂಥ ಮಸಾಲ ಪುಡಿ. ಗುರಳ್ ಪುಡಿ, ಎಣ್ಗಾಯಿ ಪಲ್ಯಗಳಿಗೆ ಗುರಳ್ ಪುಡಿ ಇಲ್ಲ ಅಂದ್ರೆ ನಡೆಯೋದಲ್ಲ, ಹಾಕಲೇಬೇಕು. ಬೆಲ್ಲ ಇಲ್ಲದ ಉತ್ತರ ಕರ್ನಾಟಕದಾಗ ನಾವು ಯಾವ ಪಲ್ಯನೂ ಮಾಡಲ್ರಿ, ಹಾಕಲೇಬೇಕು. ಸೊಪ್ಪಿನ ಪಲ್ಯ ಬಿಟ್ಟು ಎಲ್ಲದಕ್ಕೂ ಹಾಕ್ತೀವಿ. ನೋಡಿರಿ, ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ಬೇಯಿಸ್ಕೊಳ್ಳೋಣ. ಕೊತ್ತಂಬರಿ ಹಾಕಾಗತ್ತಾನೆ. ಸ್ವಲ್ಪ ನೀರು ಹಾಕಿ ಚೆಂದಾಗಿ ಇದನ್ನ ಸ್ಮೂತಾಗಿ ಬೇಯಿಸ್ಕೊಳ್ಳೋಣ, ಸಣ್ಣ ಉರಿ ಇಟ್ಟು. ಇದು ರೆಡಿ ಆಯ್ತು. ಈಗ ಸ್ಟಫಿಂಗಿಗೆ ಚೆಂದ ಕುದ್ದೈತೆ ನೋಡಿರಿ, ಆಯಿಲ್ ಬಿಡಾಕತ್ತೈತಿ. ಈ ಟೈಮ್ನಾಗ ಹೀರೆಕಾಯಿ ತೊಗೋಬೇಕು. ಹೀರೆಕಾಯಿ ಎಷ್ಟು ಎಳೀದೈತಿ ನೋಡಿರಿ, ಇಲ್ಲಿ ಬೀಜಾಗಿಲ್ಲ, ಫ್ರೆಶ್ ಐತಿ, ಎಳೀದೈತಿ. ಈ ಥರ ಸ್ಟಫಿಂಗ್ ಮಾಡಿ ಎಲ್ಲ ಹೀರೆಕಾಯಿ ಪೀಸ್ಗಳನ್ನು ಸ್ಟಫಿಂಗ್ ಮಾಡಿ ಬಾಳಿಗೆ ಒಳಗಿಟ್ಟು ಮೀಡಿಯಮ್ ಉರಿಯೊಳಗೆ ಮೇಲೆ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಕುದಿಸಿರ ರೆಡಿ ಆಕೈತೆ ನಮ್ಮ ಹೀರೆಕಾಯಿ ಎಣ್ಗಾಯಿ ಪಲ್ಯ. ಬಿಸಿ ಬಿಸಿ ಜೋಳದ ರೊಟ್ಟಿ ಇದ್ರೆ ಸಾಕ್ರಿ, 1 ರೊಟ್ಟಿ ಜಾಸ್ತಿ ಹೋಗ್ಕತ್ತಿದ್ರ ಜೋಡಿ. ಅಷ್ಟು ಟೇಸ್ಟಾಗಿರ್ತೈತಿ ಹೋಳು ಮತ್ತು ಗ್ರೇವಿ. ಇದೇ ಥರ ಎಲ್ಲ ಪೀಸ್ಗಳನ್ನು ತುಂಬಿ ನಾನು ಕುದಿಯಾಕಿಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಈ ಥರ ಎಲ್ಲನೂ ತುಂಬಿಟ್ಟು ಅದಕ್ಕೆ ಕುದಿಯೋ ಮಟ್ಟಿಗೆ ಎಷ್ಟು ನೋಡಿರಿ, ಎಲ್ಲ ತುಂಬಿದ್ದಾತು. ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಚೆಂದಾಗಿ ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಬೇಯಿಸ್ಬೇಕು. ಬಹಳ ಮೆತ್ತಗೆ ಮಾಡಬಾರ್ದು, ಕಡ್ಕೊಳಕ್ಕೆ ಬರಬೇಕು, ಕುದ್ದಿರಬೇಕು, ಗಿಜಿ ಆಗಬಾರ್ದು, ಹೋಳು ಕಡ್ಕೊಳಕ್ಕೆ ಬರಬೇಕು. ಆ ಥರ ಇದಕ್ಕೆ ಬಿಸಿ ಬಿಸಿ ಜೋಳದ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ನೋಡಿರಿ. ಫಸ್ಟ್ ಜೋಳದ ರೊಟ್ಟಿನ ಎಣ್ಗಾಯಿ ಪಲ್ಯಗಳಿಗೆ, ಆನಂತರ ಚಪಾತಿ, ಅನ್ನ. ನೋಡಿರಿ ಏನು ಸೂಪರಾಗೈತೆ ನೋಡಿರಿ, ಒಳ್ಳೆ ಘಮ ಘಮ ಅಂತತಿ ಪಲ್ಯ. ಈಗ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಾನೆ. ಆ ನಂತರ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮ್ಗೆ ಎಷ್ಟು ಚಂದ ಪಲ್ಯ, ಎಷ್ಟು ಚೆನ್ನಾಗೈತಿ ಅಂತ. ನೋಡಿರಿ, ಕುದ್ದೈತೀಗ. ಪ್ಲೇಟಿಗೆ ಸರ್ವ್ ಮಾಡಿ ತೋರ್ಸಾಕತ್ತೀನಿ ನೋಡಿರಿ ನಿಮ್ಗೆ.
ನೀವು ಈ ವಿಧಾನದಾಗ ಒಂದು ಸಲ ಟ್ರೈ ಮಾಡಿರಿ, ಸೂಪರ್ ಆಕೈತೆ ಪಲ್ಯ. ಗ್ರೇವಿನೂ ಅಷ್ಟು ಮಸ್ತ್ ಇರ್ತೈತೆ ರೀ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಗ್ರೇವಿ ಹಾಕ್ಕೊಂಬಿಟ್ರೆ ಸಾಕು ನೋಡಿರಿ, ಸಾಂಬಾರೇ ಬೇಡ. ನೋಡಿರಿ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.